TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಪ್ರಭಾರ ತಾಲೂಕು ಅಧಿಕಾರಿ ನಟರಾಜ್ ಸರ್ಕಾರದ ಕಾರನ್ನ ಸ್ವಂತಕ್ಕೆ ಬಳಸಿಕೊಳ್ತಾ ಇದ್ದು, ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಸೌಲಭ್ಯ ಕೊಡದೆ ವಂಚಿಸಿದ ಹಿನ್ನೆಲೆ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಪದಾಧಿಕಾರಿಗಳು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ನಿಯಮದ ಪ್ರಕಾರ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಆದರೆ ನಟರಾಜ್ ಕೇಂದ್ರ ಸ್ಥಾನದಲ್ಲಿ ಇರದೆ ನಿತ್ಯ ಮಸ್ಕಿಯಿಂದ ಸರ್ಕಾರದ ಕಾರು ಬಳಸಿಕೊಂಡು ಬರ್ತಾ ಇದ್ದು, ನಟರಾಜ ಸರ್ಕಾರದ ನಿಯಮಗಳನ್ನೇ ಉಲ್ಲಂಘನೆ ಮಾಡಿದ್ದಾರೆಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಮಾರಿಪ್ಪ ಮಳ್ಳಿ ಕಿಡಿಕಾರಿದರು. ವಸತಿ ನಿಲಯದ ಮಕ್ಕಳು ಸೌಲಭ್ಯಗಳಿಂದ ವಂಚನೆಯಾದರೆ ಟಿನ್ ಶೆಡ್ನಲ್ಲಿ ಜೀವನ ಕಳೀತಾ ಇದ್ದಾರೆ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಪ್ರಭಾರಿ ಅಧಿಕಾರಿ ನಟರಾಜು ಅವರು ಸರ್ಕಾರದ ಸಂಬಳ ತಿಂದರೂ ಕೂಡ ಸೇವೆ ಮಾಡದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಆಧಾರದ ಮೇಲೆ ಕೆಸಿಎಸ್ಆರ್ 1957 ಮತ್ತು ನಡತೆ ನಿಯಮ 1966 ಪ್ರಕಾರ ಸೇವೆಯಿಂದ ವಜಾಗೊಳಿಸಬೇಕು. ಇಲ್ಲದಿದ್ದರೆ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದಿಂದ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಎಚ್ಚರಿಸಿದರು. ಇವತ್ತು ನಾವು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಟ್ಟಿರೋ ವಿಷಯವೇನೆಂದರೆ, ಇಲ್ಲಿ ಸಮಾಜ ಕಲ್ಯಾಣ ಆಫೀಸರ್ಗಳು ನಟರಾಜ್ ಆಗಿರ್ತಕ್ಕಂಥ ಇವರು ಸರ್ಕಾರಕ್ಕೆ ನಿಯಮಗಳ ಪ್ರಕಾರ ಅವರು ಯಾವ ಆಫೀಸ್ಗೆ ಕೆಲಸಕ್ಕೆ ಬರಲ್ಲ, ಹಾಜರಾತಿ ಸರಿಯಾಗಿಲ್ಲ, ಮತ್ತು ಕೆಲವೊಂದು ಹಾಸ್ಟೆಲ್ಗಳಿಗೆ ಅವರು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಕೇಳಕ್ಕೆ ಬಂದಾಗ ಅವರಿಗೆ ಸರಿಯಾದ ಉತ್ತರ ಕೊಡಲ್ಲ, ಸರಿಯಾಗಿ ಸವಲತ್ತುಗಳಿಲ್ಲ ಅಂತ ನಾವು ಯಾರಾದರೂ ಹೋದಾಗ ಯಾವುದೇ ಒಂದು ಉತ್ತರ ಇರೋದಿಲ್ಲ. ಆ ಟೈಮಲ್ಲಿ ಅವರು ಆಫೀಸಲ್ಲೇ ಇರೋಲ್ಲ. ಅವರು ಒಂದ್ಸಲ ಮಸ್ಕಿಯಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಬರ್ತಾರೆ, ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ನಮ್ಮನ್ನು ಡೈಲಿ ವಾಪಸ್ ಕಳಿಸೋದು, ಈ ಥರ ಎಲ್ಲ ಜನಗಳೆಲ್ಲ ನಮ್ಮ ಹತ್ರ ಪ್ರಾಬ್ಲಮೆಲ್ಲ ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎನ್ಮೂರ್ತಿ ಬಂಧದಿಂದ ನಾವು ಇವತ್ತು ಮನವಿ ಪತ್ರ ನಾವು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕಳಿಸಿದ್ದೇವೆ. ಮತ್ತು ಹಾಗೂ ಈಗ ಅವ್ರನ್ನ ನಟರಾಜು ಅಧಿಕಾರಿಗಳನ್ನ ಅವ್ರನ್ನ ವಜಾಗೊಳಿಸ್ಬೇಕಂತ ನಮ್ಮ ಸಮಿತಿಯಿಂದನೂ ಒತ್ತಾಯ ಆಗಿದೆ. ಇವತ್ತು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸರಿಯಾದಂಥ ರೀತಿಯಲ್ಲಿ ಸವಲತ್ತುಗಳಿಲ್ಲ, ಅಲ್ಲಿ ಭಾಳ ಅನ್ಯಾಯ ನಡೀತಿದೆ. ಅಲ್ಲಿ ಊಟದ ವ್ಯವಸ್ಥೆ ಕರೆಕ್ಟ್ ಇಲ್ಲ, ಶೌಚಾಲಯ ಕರೆಕ್ಟ್ ಇಲ್ಲ, ಅನೇಕ ಸವಲತ್ತುಗಳು ಕರೆಕ್ಟ್ ಇಲ್ಲ. ಇವತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಏನಂತಂದರೆ ಯಾವ ಇಲಾಖೆ ಸರ್ ಅದೆಲ್ಲ? ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ಯಾರು ಸರ್? ನಟರಾಜ್ ಅವರು ಇದ್ದಾರೆ. ಈಗ ಮನವಿಯಲ್ಲಿ ಏನೇನಿತ್ತು ಸರ್ ವಿವರಣೆ ಇದೆ ಸರ್. ವ್ಯವಸ್ಥೆ ಕರೆಕ್ಟ್ ಇಲ್ಲ, ಅವ್ಯವಹಾರ ಆಗಿದೆ, ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತದೆ. ಮಕ್ಕಳಿಗೆ ರೋಗ ರುಜಿ, ಮಲೇರಿಯಾ, ಡೆಂಗೆ ಅನೇಕ ಅಲ್ಲಿ ಇದಾಗಿದೆ ಸರ್. ಕಷ್ಟ ಆಗಿದೆ ಮಕ್ಕಳಿಗೆ. ಮತ್ತು ಹಿಂಗಾದ್ರೆ ಹೆಂಗೆ ಸರ್ ಸರ್ಕಾರ ಕೊಡ್ತಕ್ಕಂಥದ್ದು ಏನು ಈ ರೀತಿ ದೂರ ಹೇಳ್ತಾದ್ರೆ ಹೆಂಗೆ ಸರ್? ಅದನ್ನೇ ಇವತ್ತು ಮನವಿ ಪತ್ರ ಕೊಟ್ಟಿರೋದು. ನಾವು ವಜಾಗೊಳಿಸ್ಬೇಕು, ಅದೇನಿದ್ರೆ ಕರ್ಮ ತಗೊಳ್ಕೋಬೇಕು. ಅದೇನಿದ್ರೆ ಒಂದು ಸ್ವಲ್ಪ ದಿನಲ್ಲಿ ವಾರ ಅಲ್ಲಿ ಟೈಮಲ್ಲಿ ಕರೆಕ್ಟ್ ಅದನ್ನು ಮಾಡ್ತಾ ಇದ್ದರೆ ನಾವು ಉಗ್ರ ಹೋರಾಟ ಮುಂದಿನಲ್ಲಿ ಸಾಗ್ತಾ ಇದ್ದೀವಿ. ಅಲ್ಲ ಸರ್, ಯಾರು ವಜಾಗೊಳಿಸ್ತಾ ಇದ್ರು? ನಟರಾಜ್ ತಾಲೂಕು ಆಫೀಸರ್. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.